ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಕಟಕ ರಾಶಿಯವರ ಯುಗಾದಿಯ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಕಟಕ ರಾಶಿಯವ್ರಿಗೆ ಈ ಒಂದು ಗ್ರಹ ಬದಲಾವಣೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಾನಾ ಸಂಕಷ್ಟಗಳನ್ನು, ಕರ್ಮಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡುತ್ತಾ. ಕಟಕ ರಾಶಿಯಲ್ಲಿಗೆ ಯಾವ ಒಂದು ಬದಲಾವಣೆ ನಿಮಗೆ ಅವಶ್ಯಕವಾಗಿ ಸಿಗುತ್ತೆ. ನಾನಾ ರೀತಿಯಾದಂಥ ಸಮಸ್ಯೆಗಳು, ಧಾರ್ಮಿಕವಾಗಿರ್ತಕ್ಕಂಥ ಖರ್ಚುಗಳು, ಸಣ್ಣ ಪುಟ್ಟ ನಿಂದನೆಗಳು ಇರ್ತಕ್ಕಂಥ ಈ 2026 ಇಂದಿನ ಒಂದು ಯುಗಾದಿಯ ಭವಿಷ್ಯ ಅಂದರೆ ವಿಶ್ವಾಸು ನಾಮ ಸಂವತ್ಸರ, ಪರಾಭವ ನಾಮ ಸಂವತ್ಸರದಲ್ಲಿ ಏನೆಲ್ಲ ಬದಲಾವಣೆಯನ್ನು ತಂದುಕೊಡುತ್ತೆ. ಖಂಡಿತವಾಗಿ ನಾವು ಕಟಕ ರಾಶಿಯವರೇ ಆಗಿದ್ದರಲ್ಲಿ ಇದೊಂದು ಬದಲಾವಣೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ. ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗ ಪ್ರಾರಂಭವಾಗ್ತದೆ. ಅದೇ ಒಂದು ಧರ್ಮ ಕರ್ಮಾಧಿಪತಿ ಯೋಗ ಅಂತ ಕೂಡ ಕರೆದು. ಈ ಯೋಗದ ಒಂದು ವಿಶೇಷತೆಯಿಂದ ನಿಮ್ಮಲ್ಲಿ ಯಾವ ಬದಲಾವಣೆಗಳು ಸಿಗುತ್ತೆ, ಹಾಗೆ ನಿಮ್ಮನ್ನು ನಿಂದನೆ ಮಾಡಿರ್ತಕ್ಕಂಥವ್ರಿಗೆ ತಕ್ಕ ಪಾಠಗಳಾಗುತ್ತಾ, ಶತ್ರುಬಾಧೆ ಅಂತ ನೂರಾರು ಸಮಸ್ಯೆಗಳು ಅಂದರೆ ಜೀವನದಿಂದ ದೂರ ಆಗ್ತದ. ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದು ಗ್ರಹದ ಬದಲಾವಣೆಗೆ ಸಮಯ, ಅಂದರೆ ನಿಮ್ಮಲ್ಲಿ ಒಂದು ಬದಲಾವಣೆಯ ಸಮಯ ಭಾಳ ವಿಶೇಷವಾಗಿರ್ತದ. ಹೇಗೆ ಯಾವೆಲ್ಲ ವಿಚಾರಗಳು ವಿಶೇಷವಾಗಿರ್ತಕ್ಕಂಥದ್ದು ಇರ್ತದೆ. ನಿಮ್ಮ ಕೆಲಸ, ಹಾಗೆ ನಿಮ್ಮ ದಾಂಪತ್ಯ, ಹಾಗೆ ನೀವು ಹಣಕಾಸಿನ ವಿಚಾರ, ಕೆಲಸದ ವಿಚಾರ, ಆರೋಗ್ಯದ ವಿಚಾರ, ಹಾಗೆ ಸಂತಾನದ ವಿಚಾರದಲ್ಲಿ, ಶತ್ರುಬಾಧೆ, ಕೋರ್ಟ್ ಕಚೇರಿ ವಿಚಾರದಲ್ಲಿ ಏನು ಸಮಸ್ಯೆ ಇತ್ತು, ಯಾವೆಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಕಟಕ ರಾಶಿಯವ್ರಿಗೆ ಅಟ್ಲೀಸ್ಟ್ ಈಗಾದರೂ ನಾನು ಏನಾದರೂ ಒಂದು ಬರ್ತಲೇ ಇತ್ತಪ್ಪ, ಈಗಾದರೂ ನನಗೆ ಅಟ್ಲೀಸ್ಟ್ ಒಳ್ಳೆ ಕಾಲ ಬರುತ್ತಾ ಹೇಗೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ, ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ, ಕಟಕ ರಾಶಿಯವ್ರಿಗೆ ನೋಡಿ 2ರ ಸ್ಥಾನ ಧನಸ್ಥಾನದಲ್ಲಿ ಕೇತುವಿದ್ದಾನೆ. ಕುಟುಂಬ, ಹಾಗೆ ಹಣಕಾಸಿನ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರಾಗಿರ್ಬೋದು. ಹಾಗೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನ ಉಪಟಳ, ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆ ಬರ್ಬೋದಾಗಿತ್ತು, ಅಥವಾ ಖರ್ಚುಗಳು ಆಗಿರ್ಬೋದಾಗಿತ್ತು, ಅಥವಾ ಹಣಕಾಸು ಮತ್ತೊಂದು ನಿಂದನೆಗಳಾಗಿರ್ಬೋದು, ಯಾವುದಾದ್ರೂ ಒಂದು ವಿಚಾರದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರಾಗಿರ್ಬೋದು. 9ರ ಸ್ಥಾನದ ಶನಿ, ಭಾಗ್ಯದ ಶನಿಯಲ್ಲಿ ಏನೆಲ್ಲ ಸಮಸ್ಯೆಗಳು, 6 ಮತ್ತು 8ರ ಅಧಿಪತಿ, 7 ಮತ್ತು 8ರ ಅಧಿಪತಿ 9ರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿದ್ದ ಶನಿಯ ಒಂದು ಕೃಪೆಯಿಂದ ಏನಾದರೂ ಸಮಸ್ಯೆಗಳ ಕಾಟಗಳು ತಪ್ಪುತ್ತಾ. ಹಾಗೆ 9ರ ಸ್ಥಾನ ಹಿರಿಯರೊಟ್ಟಿಗಿನ ಸಂಬಂಧದಲ್ಲಿ ಸುಧಾರಣೆಯನ್ನು ತಗೊಳ್ತೀವ, ಅಥವಾ ನಿಮಗೆ ಕಟಕ ರಾಶಿಯವರಿಗೆ ಈ ಒಂದು ವಿಚಾರದಲ್ಲಿ, ಅಂದರೆ ಈ ಒಂದು ಸಂವತ್ಸರದಲ್ಲಿ ತಂದೆಯೊಟ್ಟಿಗಿನ, ಮಕ್ಕಳೊಟ್ಟಿಗಿನ ಪ್ರೀತಿಯ ಬಾಂಧವ್ಯದಲ್ಲಿ ಶುದ್ಧತೆ ಸಿಗುತ್ತಾ. ಹಾಗೆ ಖಂಡಿತ ಒಂದು ವಿಶೇಷ, ಕಟಕ ರಾಶಿಯವರಿಗೆ ಇದೊಂದು ಸರ್ಕಾರಿ ಉದ್ಯೋಗದ ಸಮಯ, ರಾಜಕೀಯವಾಗಿರ್ತಕ್ಕಂಥ ಬೆಳೆಯತಕ್ಕಂಥ ಸಮಯ. ನಿಜವಾಗ್ಲೂ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಈಸ್ ಅ ವೆರಿ ವೆರಿ ಪವರ್ಫುಲ್ ವಿಡಿಯೋ. ನಿಮಗೋಸ್ಕರ ಕೊಟ್ಟಿರ್ತಕ್ಕಂಥ ಈ ವಿಡಿಯೋ ಖಂಡಿತ ಮಿಸ್ ಮಾಡ್ಕೋಬೇಡಿ. ನೋಡಿ, ಕಟಕ ರಾಶಿಯವರ ವಿಚಾರದಲ್ಲಿ ಮೊದಲನೇದಾಗಿ ಮಾರ್ಚಲ್ಲಿ ಗುರು ವಕ್ರತ್ಯಾಗವನ್ನು ಮಾಡುತ್ತೆ. ಜೊತೆಗೆ ಡಿಸೆಂಬರ್ ಅಂದರೆ ಜೂನ್ 10ರ ಮೇಲೆ ಕಟಕ ರಾಶಿ ಉಚ್ಚ ರಾಶಿಗೆ ಪ್ರವೇಶವನ್ನು ಗುರು ತಗೊಳ್ಳುತ್ತೆ. ನಿಜವಾಗ್ಲೂ ಗ್ರಹ ಲಗ್ನದಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥ ಗ್ರಹ 6 ಮತ್ತು 9ರ ಅಧಿಪತಿ, 6ರ ಅಧಿಪತಿ 9ರ ಒಂದು ಅಧಿಪತಿ ಕೂಡ ಭಾಗ್ಯಾಧಿಪತಿ ಲಗ್ನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಅಲ್ವಾ ಇದು. ಅಫ್ಕೋರ್ಸ್ ಖಂಡಿತವಾಗಿ ಹಂಸ ಯೋಗದ ಕಾಲ. ಜೊತೆಗೆ ಅಲ್ಲಿ ಕೂತಿರ್ತಕ್ಕಂಥ ಗುರು ನೇರವಾಗಿ 9ರ ದೃಷ್ಟಿಯನ್ನು ಶನಿಯ ಮೇಲೆ ಬೀಳುತ್ತೆ. ನಿಮ್ಮ ತಂದೆ ಅಥವಾ ಮಕ್ಕಳ ವ್ಯವಸ್ಥೆಯಲ್ಲಿ ಸಮಸ್ಯೆ ಇತ್ತು, ಹಾಗೂ ಇದೊಂದು ಯೋಗ ಫಾರ್ಮೇಷನ್ಸ್ ಆಗುತ್ತೆ. ಧರ್ಮ ಕರ್ಮಾಧಿಪತಿ ಯೋಗ, ಹಾಗೆ ಲಗ್ನದಲ್ಲಿರ್ತಕ್ಕಂಥ ಗುರು ಹಂಸ ಯೋಗ. ನಿಜವಾಗ್ಲೂ ಇದೊಂದು ಅವಕಾಶಗಳೇ ಅಲ್ವಾ ನಿಮಗೆ. ಸಂಕಷ್ಟಗಳು, ನಾನಾ ರೀತಿಯಾದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಗುರುವನ್ನು ಕೊಡುತ್ತೆ. ಬಟ್ ಒನ್ ಥಿಂಗ್, ನೀವು ಭಾಳ ವಿಶೇಷವಾಗಿ ಧಾರ್ಮಿಕ ವ್ಯಕ್ತಿ, ಧರ್ಮದ ಆದಿಯಲ್ಲಿರ್ತಕ್ಕಂಥವ್ರಿಗೆ ಇದೊಂದು ಉಜ್ವಲವಾಗಿರ್ತಕ್ಕಂಥ ಒಂದು ಕಾಲವಾಗಿ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಯಾರು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇದ್ದೀರೋ, ಖಂಡಿತವಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾಲಗಳಲ್ಲಿ ಒಂದು ಕೂಡ ಆಗ್ತದೆ. ನೀವು ನಿಮ್ಮ ಹಣಕಾಸು ವ್ಯವಸ್ಥೆ, ಗ್ರಹಗಳ ಸ್ಥಿತಿಗತಿಗಳನ್ನು ನಾವು ನೋಡ್ಕೊಂಡು ಬಂದಾಗ
ನೋಡಿ, ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ಗುರು ಲಗ್ನಕ್ಕೆ ಬಂದಾಗ ಧನಕಾರಕ ಆಗಿರತಕ್ಕಂಥ ಗುರು, 2ರ ಸ್ಥಾನದಲ್ಲಿರ್ತಕ್ಕಂಥ ಕೇತು, ಈ ಹಣಕಾಸಿನಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಇದೊಂದು ಅವಕಾಶಗಳು. ಸಾಲ ಇತ್ತು ಅಂತಕ್ಕಂಥವ್ರಿಗೂ ಸಹಿತವಾಗಿ ಕಟಕ ರಾಶಿಯವ್ರಿಗೆ ಸಾಲ ಬಾಧೆ ಅಂತ ನೂರಾರು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೂ ಕಟಕ ರಾಶಿ ಗುರುವಿನ ಅನುಗ್ರಹದ ಮೇರೆಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳು ಸಿಗುತ್ತೆ. ರಾಹು ಅಷ್ಟಮ ಸ್ಥಾನದಲ್ಲಿತ್ತು, ಕಿರಿಕಿರಿಗಳು ಬಾಧೆಗಳು ಒಳಗಾಗ್ತಿರ್ತಕ್ಕಂಥವ್ರಿಗೂ ಸಹಿತವಾಗಿ ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಗುರುವಿನ ಅನುಗ್ರಹದ ಮೇರೆಗೆ. ಗುರು 9ರ ದೃಷ್ಟಿಯನ್ನು ಬೀಳುತ್ತೆ, ಅಲ್ಲಿಂದ ಪಂಚಮ ದೃಷ್ಟಿ. ನೋಡಿ, ಪಂಚಮ ದೃಷ್ಟಿ ಅಂದರೆ ಅಲ್ಲಿಗಾಗಲೇ ನಿಮಗೆ ವೃಶ್ಚಿಕ ರಾಶಿ ಮೇಲೆ ಬೀಳುತ್ತೆ. ಆ ವೃಶ್ಚಿಕ ರಾಶಿ ಸಪ್ತಮ ದೃಷ್ಟಿ ಅಂದರೆ ಸಪ್ತಮ ದೃಷ್ಟಿ ಮಕರ ರಾಶಿಯವ್ರಿಗೂ ಕೂಡ ಬೀಳುತ್ತೆ. ನಷ್ಟ ಇರ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸಮಸ್ಯೆ, ಮದುವೆ ವಿಚಾರದಲ್ಲೂ ವಿಳಂಬತೆ, ಇದೊಂದು ಖಂಡಿತವಾಗಿ ಅವಕಾಶಗಳು ಕಟಕ ರಾಶಿಯವ್ರಿಗೆ ಈ ಮ್ಯಾಕ್ಸಿಮಮ್ ಇಟ್ಸ್ ನಾಟ್ ಅನ್ ಎಕ್ಸ್ಪ್ಲೈನಬಲ್ ಆಗಿರ್ತಕ್ಕಂಥ ವಿಚಾರಗಳು ಮ್ಯಾಕ್ಸಿಮಮ್ ನಡೆಯುತ್ತೆ. ಹಣಕಾಸಿನ ವೃದ್ಧಿ ಮ್ಯಾಕ್ಸಿಮಮ್ ನಡೆಯುತ್ತೆ. ವ್ಯಾಪಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕುಟುಂಬದಲ್ಲಿ ವ್ಯಾಜ್ಯ ಇರತಕ್ಕಂಥದ್ದು ಕೂಡ ಕಟಕ ರಾಶಿಯವರಿಗೆ ದೂರ ಆಗ್ತಕ್ಕಂಥದ್ದು ಸತ್ಯ. ಹಾಗೆ ತೃತೀಯಾಧಿಪತಿ ಹಾಗೆ 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ. ಇಲ್ಲಿ ಒಂದು ವಿಚಾರ, ಕಟಕ ರಾಶಿಯವರಿಗೆ ಎಲ್ಲ ಪಾಸಿಟಿವ್ಸನ್ನೇ ನಾವು ನೋಡಲಿಕ್ಕಾಗಲ್ಲ. ಈ ವರ್ಷ ಪರಾಭವ ನಾಮ ಸಂವತ್ಸರ. ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ತಮ್ಮಂದರ ವಿಚಾರಗಳಲ್ಲಿ, ಜಮೀನಿನ ವಿಚಾರದಲ್ಲಿ ಅಥವಾ ನೆರೆ ಹೊರೆಯವರ ವಿಚಾರದಲ್ಲಿ, ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಏನು ಮನಸ್ತಾಪಗಳನ್ನು, ಕಾದಾಟಗಳನ್ನು ತಪ್ಪಿಸ್ಬೇಕಾಗುತ್ತೆ. ಇದೊಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋದು ಬೇಡ. ಇದು ಒಂದು ಕಿವಿ ಮಾತು ನಿಮಗೆ ಹೇಳ್ತಾ ಇದ್ದೇನೆ. ಯಾರು ಕಟಕ ರಾಶಿಯಲ್ಲಿದ್ದೀರೋ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅಕಸ್ಮಾತ್ ನೀವು ಕಟಕ ರಾಶಿಯವರಿಗೆ ಇದೊಂದು ಸಮಸ್ಯೆ ಏನಾದರೂ ನಿಮಗೆ ಆಗ್ತಾ ಇದೆ ಎಂದಾಗ ಮ್ಯಾಕ್ಸಿಮಮ್ ನೀವು ಮಂಗಳವಾರಗಳೊಂದು ಹೆಸರು ಕಾಳು ನೆನೆಹಾಕಿ ಹಾಗೆ ನೀರಿನಲ್ಲಿ ನೆನೆಸ್ಕೊಂಡು ತದನಂತರದಲ್ಲಿ ಬುಧವಾರಗಳಂದು ಪಾರಿವಾಳಗಳಿಗೆ ಹಾಕ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕಾಗುತ್ತೆ. ಇದೊಂದು ವಿಚಾರದಲ್ಲಿ ತಾವು ಎಚ್ಚರಿಕೆ ಇದ್ದಿರ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದಷ್ಟು ಕಟಕ ರಾಶಿಯವರು ಈ ವಿಚಾರ ಉಲ್ಬಣವಾದಂಥ ಸಂದರ್ಭಗಳಲ್ಲಿ ಅಕಸ್ಮಾತ್ ನಮಗೆ ಈ ಥರದ ಸಮಸ್ಯೆ ಇದೆ ಅಂತಕ್ಕಂಥವ್ರು ವಿಷ್ಣು ಸಹಸ್ರನಾಮ ಪಠನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಆಗಿಂದಾಗ್ಗೆ ಸ್ವಲ್ಪ ಸಾಧ್ಯವಾದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ವಿಚಾರ. ಇದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಸ್ನೇಹಿತರೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಇದರ ಒಂದು ಸಮಸ್ಯೆಯಿಂದ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ಕೂಡ ಬರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ವಿಚಾರ. ಯಾರು ಕಟಕ ರಾಶಿಯಲ್ಲಿದ್ದೀರೋ ನೋಡು, ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳ ವಿಚಾರದಲ್ಲಿ 4 ಮತ್ತು 11ರ ಅಧಿಪತಿ ಆಗಿರತಕ್ಕಂಥದ್ದು ಉಚ್ಚ ಸ್ಥಾನದಲ್ಲಿದ್ದಾನೆ. ಜೊತೆಗೆ ಅಲ್ಲಿ ಉಚ್ಚ ಸ್ಥಾನದ ಜೊತೆಗೆ ಶುಕ್ರ ಮ್ಯಾಕ್ಸಿಮಮ್ ನಿಮಗೆ ಅಬಂಡೆಂಟ್ ಆಗಿ ಹೈಯರ್ ಎಜುಕೇಷನ್ ಅಂತೂ ಖಂಡಿತವಾಗಿ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ಕೂಡ ನಿಮಗೆ ಕಟಕ ರಾಶಿಯವರಿಗೆ ಲಭ್ಯತೆ ಇದೆ. ಮ್ಯಾಕ್ಸಿಮಮ್ ಇದೊಂದು ವರ್ಷ ಯಾರು ಕಟಕ ರಾಶಿ ವಿದ್ಯಾರ್ಥಿಗಳು ಸರಿಯಾಗಿ ಮರ್ತೋಗ್ತಿತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ಇದೊಂದು ಒಳ್ಳೆಯ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಹಾಗೆ ಮನೆಯನ್ನು ನಿರ್ಮಾಣ ಅಥವಾ ಹಿರಿಯರ ಸಹಾಯದಿಂದ ನಿಮಗೆ ಸಹಾಯಸ್ಥ ಸೈಟ್ ಖರೀದಿ ಯೋಗವನ್ನು ತಂದುಕೊಡ್ತಕ್ಕಂಥದ್ದು. ಯಾಕೆಂದರೆ ಅಷ್ಟಮಾಧಿಪತಿ ಜೊತೆಯಲ್ಲಿ ಶುಕ್ರನಿದ್ದಾನೆ, ಶನಿಯ ಜೊತೆ ಇರೋದ್ರಿಂದ ಸೈಟ್ ಖರೀದಿ ಯೋಗ ಹಾಗೆ ವಾಹನ ಖರೀದಿ ಯೋಗಗಳನ್ನು ಸಹಿತವಾಗಿ ಕೊಡುತ್ತೆ. ಇನ್ನು ಪಂಚಮ ಅಧಿಪತಿ ಹಾಗೆ ದಶಮಾಧಿಪತಿ ಕೂಡ ಕುದಿರ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿದ್ದಾನೆ. ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯ ಗಟ್ಟಿಯಾಗ್ತದೆ. ಹಾಗೆ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಕೂಡ ಸತ್ಯ. ಬಟ್ ಸಪ್ತಮ ಸ್ಥಾನ ಕುಜ ಇರೋದ್ರಿಂದ ಯಾವುದೇ ಕಾರಣಕ್ಕೂ ದಾಂಪತ್ಯದಲ್ಲಿ ವಿರಸಗಳನ್ನು ಮಾಡ್ಕೋಬೇಡಿ. ಇದೊಂದು ವಿಚಾರಗಳನ್ನು ಸರಿಯಾಗಿ ಈ ಒಂದು ವರ್ಷದಲ್ಲಿ, ಯಾಕೆಂದರೆ ಮೊದಲು ಭಾಗದಲ್ಲಿ ನೋಡಿದಾಗ ಕುಜ ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿರೋದ್ರಿಂದ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾಡ್ಕೋಬಾರ್ದು. ಅದು ಯಾಕೆಂದರೆ 2ರ ಸ್ಥಾನ ಕೇತು ಸಮಸ್ಯೆಗಳಾದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ದಾಂಪತ್ಯದ ವಿರಸಗಳು ಬಂದ್ಬಿಡುತ್ತೆ. ಮದುವೆ ಮಾತುಕತೆ ವಿಚಾರಗಳಾಗಿರ್ಬೋದು, ಮದುವೆ ವಿಚಾರದಲ್ಲೂ ಕೂಡ ಈ ಸಪ್ತಮಾಧಿಪತಿ 9ರ ಸ್ಥಾನದಲ್ಲಿರೋದ್ರಿಂದ ಗುರುವಿನ ದೃಷ್ಟಿ ಬೀಳದಿಂದ ಮದುವೆ ವಿಳಂಬತೆ ಆಗ್ತಕ್ಕಂಥವ್ರಿಗೆ ಇದೊಂದು ವಿಶೇಷದ. ಜೂನ್ 10ರ ಮೇಲೆ ಮದುವೆ ವಿಚಾರದಲ್ಲಿ ಯಶಸ್ಸು ಲಭ್ಯತೆ ಆಗುತ್ತೆ, ಮ್ಯಾಕ್ಸಿಮಮ್ ಲಭ್ಯತೆ ಆಗುತ್ತೆ. 2ರ ಮದುವೆಗೂ ಕೂಡ ಅವಕಾಶಗಳು ಸಿಗ್ತಕ್ಕಂಥದ್ದು ಸತ್ಯವಾಗ್ತದೆ. ಯಾರು ಕಟಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಸಾಧ್ಯವಾದಷ್ಟು ಕೂಡ ಅತಿರೇಕವಾಗಿರ್ತಕ್ಕಂಥ ವಿಚಾರಗಳನ್ನು ಜಾಸ್ತಿ ತಗೋಬೇಡಿ.
ಸಮಾಧಾನದಿಂದ ವರ್ತನೆಯನ್ನು ಮಾಡಿದ್ರೆ ಇದೊಂದು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ 2026 ಪರಾಭವ ನಾಮ ಸಂವತ್ಸರ ನಿಮಗೆ ಲಭ್ಯವಾಗ್ತದೆ. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಇದೊಂದು ವರ್ಷ ಡಿಸೆಂಬರ್ವರೆಗೂ ಕೂಡ ರಾಹು ಅಷ್ಟಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಅಥವಾ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ, ಇದನ್ನು ಬರೆದಿಟ್ಕೊಳ್ಳಿ. ಯಾರು ಹಸಿರು ವಸ್ತ್ರದಲ್ಲಿ 2 ಬಕ್ಸೆಯಷ್ಟು ಉದ್ದಿನ ಕಾಳನ್ನು ಹಾಕ್ಕೊಂಡು ಹರಿತಕ್ಕಂಥ ನೀರಿಗೆ ವಿಸರ್ಜನೆಯನ್ನಾದರೂ ಮಾಡ್ಬೋದು, ಅಥವಾ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಗಳಿಗಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ರಾಹುವಿನ ಉಪಟಳ ಕಡಾಖಂಡಿತವಾಗಿ ಕಡಿಮೆ ಆಗುತ್ತೆ. ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ ಈ ಮಂತ್ರಗಳನ್ನು ಜಪವನ್ನು ಮಾಡಿಕೊಡಿ 21 ಬಾರಿ. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಕೊರಳಲ್ಲಿ ಈ ವರ್ಷ ಒಂದು ಬಗಳಾಮುಖಿ ಯಂತ್ರವನ್ನು ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಅನೇಕ ರೀತಿಯಂಥ ವ್ಯಾಧಿಗಳು ಬರ್ತಕ್ಕಂಥ ಸಮಸ್ಯೆಗಳು, ಇದಕ್ಕಿದ್ದಾಗೆ ಏನಾದರೂ ಸಮಸ್ಯೆಗಳು ಬರೋದ್ರಿಂದ ಖಂಡಿತ ಕಷ್ಟ ಆಗುತ್ತೆ. ಇದರಿಂದ ಏನಾಗ್ತದೆ, ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಮ್ಯಾಕ್ಸಿಮಮ್ ನಿಮಗೆ ಇದಕ್ಕಿದ್ದಾಗೆ ಧನವನ್ನು ಕೊಡ್ಬೋದು, ಪರಧನ, ಅದಕ್ಕಿದ್ದಾಗ ಅಷ್ಟೈಶ್ವರ್ಯವನ್ನು ಕೊಡ್ಬೋದು, ಅಷ್ಟೇ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಈ ಒಂದು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. 9ರ ಅಧಿಪತಿ ಲಗ್ನಕ್ಕೆ ಬರುತ್ತೆ. ಖಂಡಿತ ಇದೊಂದು ಭಾಗ್ಯೋದಯದ ಕಾಲ. ಸರ್ಕಾರಿ ಉದ್ಯೋಗಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಯಾಕೆಂದರೆ 6ರ ಅಧಿಪತಿನೂ ಕೂಡ ಗುರುವಾಗಿರೋದ್ರಿಂದ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು, ನಾನಾ ರೀತಿಯಾದ ಸಮಸ್ಯೆಗಳಿತ್ತು ಅಂತಕ್ಕಂಥ ಕಟಕ ರಾಶಿಯವರಿಗೆ ಇದೊಂದು ಸುವರ್ಣ ಅವಕಾಶಗಳನ್ನು ಖಂಡಿತವಾಗಿ ಗುರು ಕೊಡುತ್ತೆ. ಗುರುವಿನ ಅನುಗ್ರಹ ಹಂಸಯೋಗದಿಂದ ಸಕಲವನ್ನು ಜಯಿಸ್ತಕ್ಕಂಥದ್ದು ಸತ್ಯ. ಯಾಕೆಂದರೆ ಗುರು ಬಲದಿಂದ ಆಗಿರಬಹುದು, ಜೊತೆಗೆ ಯಾವಾಗ ಲಗ್ನದಲ್ಲಿ ಗುರುವಿರುತ್ತೋ ಯಾವುದೇ ಗ್ರಹವಿದ್ದರೂ ಕೂಡ ಬಲ ಜಾಸ್ತಿ ಇದ್ದೇ ಇರುತ್ತೆ. ಕೇಂದ್ರ ಸ್ಥಾನವಾಗಿರೋದ್ರಿಂದ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ರಾಜಕೀಯ ವ್ಯವಸ್ಥೆಯಲ್ಲೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತಕ್ಕಂಥದ್ದು ಸತ್ಯವಾಗ್ತದೆ. ಹಾಗೆ ಯಾರ್ಯಾರು ಈ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರೋ ಖಂಡಿತವಾಗಿ ಕೆಲಸ, ಸರ್ಕಾರಿ ಉದ್ಯೋಗ ಖಂಡಿತವಾಗಿ ಸಿಗುತ್ತೆ. ಸ್ವಲ್ಪ ಪ್ರಯತ್ನದ ಮೇರೆಗೆ ಜಾಬ್ ಸಿಗ್ತಕ್ಕಂಥದ್ದು ಇರ್ತದೆ. ಇನ್ನು ನೋಡಿ, ಹಾಗೆ ದಶಮಾಧಿಪತಿ ಸಹಿತವಾಗಿ ಸಪ್ತಮದಲ್ಲಿ ಕೂತಿದ್ದಾನೆ, ಅಸ್ತಂಗತನಾಗಿದ್ದಾನೆ. ಕಾರ್ಯಗಳು ಸ್ವಲ್ಪ ಜಯಿಸ್ತಕ್ಕೆ, ಹಾಗೆ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಬಟ್ ಪ್ರಯತ್ನದ ಮೇರೆಗೆ ಒಂದಷ್ಟು ಲಾಭಗಳಾಗ್ತಕ್ಕಂಥದ್ದು ಸತ್ಯವಾಗ್ತದೆ. ಯಾಕೆಂದರೆ ದಶಮಾಧಿಪತಿ ಆಗಿರ್ತಕ್ಕಂಥ ಕುಜ ಸಪ್ತಮದಲ್ಲಿ ಅಸ್ತಂಗತ ರಾಹು ಒಟ್ಟಿಗಿದ್ದಾನೆ, ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು, ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಬಟ್ ಆದರೂ ಒತ್ತಡವಿದ್ದರೂ ಸಹಿತ ಬಾಸಿನ ಅಂದರೆ ನಿಮ್ಮ ಮೇಲಧಿಕಾರಿಯ ಆಶೀರ್ವಾದ, ಗುರುವಿನ ಅನುಗ್ರಹದಿಂದ ಸಿಗುತ್ತೆ. ಮಾರ್ಚ್ ಅಂದರೆ ಜೂನ್ 10ರವರೆಗೂ ಸಣ್ಣ ಪುಟ್ಟ ಸಂಕಷ್ಟಗಳು ಬರ್ತಕ್ಕಂಥದ್ದು ಸತ್ಯ. ತದನಂತರದಲ್ಲಿ ಮ್ಯಾಕ್ಸಿಮಮ್ ವೆರಿ ಗುಡ್ ಆಗ್ತಕ್ಕಂಥದ್ದು ಇರ್ತದೆ. ಇವೆಲ್ಲ ವಿಚಾರಗಳನ್ನು ನೋಡ್ಕೋಬೇಕಾಗುತ್ತೆ. ಹಾಗೆ ಮೇಲಗಿ 11ರ ಅಧಿಪತಿ ಕೂಡ ಉಚ್ಚ ಸ್ಥಾನದಲ್ಲಿದ್ದಾನೆ. 9ರ ಸ್ಥಾನ ಇದ್ದಕ್ಕಿದ್ದ ಹಾಗೆ ಭಾಗ್ಯ ಬರ್ತಕ್ಕಂಥದ್ದು ಸತ್ಯವಾಗ್ತದೆ. ಇದಕ್ಕಿದ್ದಾಗೆ ಭಾಗ್ಯದಿಂದ ಲಾಭ, ಹಿರಿಯರಿಂದ, ಸ್ತ್ರೀಯರಿಂದ ಲಾಭವಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಸತ್ಯವಾಗುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಶುಭವಿರ್ತಕ್ಕಂಥದ್ದಿರುತ್ತೆ. ಯೋಗದ ಬಲದಿಂದಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕಟಕ ರಾಶಿಯವರಿಗೆ ಲಭ್ಯವಾಗೋದ್ರ ಎರಡು ಮಾತೇ ಇಲ್ಲ. ಕಟಕ ರಾಶಿಯವರಿಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ 2026 ಲಭ್ಯವಾಗ್ತದೆ. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡಿ. ಅದರಲ್ಲೂ ಸಾಧ್ಯವಾದರೆ ಆಗಿಂದಾಗ್ಗೆ ನೀವು ಮಂಗಳವಾರ ಅಥವಾ ಶುಕ್ರವಾರಗಳಂದು ದೇವಿಗೆ ಕನಗಲ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ದುರ್ಗಾ ಕವಚ ಅಥವಾ ಶ್ರೀ ಸೂಕ್ತವನ್ನು ಕಟಕ ರಾಶಿಯವರು 2026ರಲ್ಲಿ ಪಠನೆ ಮಾಡಿದ್ರೆ ಖಂಡಿತವಾಗಿ ರಾಹುವಿಂದ ಬರ್ತಕ್ಕಂಥ ಸಮಸ್ಯೆಗಳು, ಕೇತುವಿಂದ ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತವಾಗಿ ಶುಭವಾಗ್ತದೆ. ಪ್ರತಿ ದಿವಸ ಅರಿಶಿಣದ ಕೊಂಬನ್ನು ತೆಗೆದು ಹಣೆಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ನಿಮಗೆ ಒಂದಷ್ಟು ಶುಭ ಕಾಲವಾಗಿ ಪರಿಣಾಮವನ್ನು ಬೀರುತ್ತೆ. ಪರಾಭವ ಸಂವತ್ಸರ ನಿಮಗೆ ಧರ್ಮವನ್ನು ಕೊಡುತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಅಭಿರುಚಿ ಅಂದರೆ ಯಶಸ್ಸನ್ನು ಕೊಡ್ತದೆ. ಭಾಗ್ಯದಲ್ಲಿ ಅಭಿವೃದ್ಧಿ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಹಣಕಾಸು ಅಭಿವೃದ್ಧಿ ಆಗ್ತಕ್ಕಂಥ ಎಲ್ಲ ಸುವರ್ಣ ಅವಕಾಶಗಳನ್ನು ಕಟಕ ರಾಶಿಯವರಿಗೆ ಕೊಡೋದು ಸತ್ಯವಾಗ್ತದೆ. ಈ ಸರಳ ಪರಿಹಾರ ನಿಮಗೆ ವಿಶೇಷತೆ. ಸಾಧ್ಯವಾದಷ್ಟು ಆಗಿಂದಾಗೆ ನೀವು ಉದ್ದಿನಕಾಳು ಹಾಗೆ ಹೆಸರು ಕಾಳನ್ನು ಈ ಒಂದು ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ನಾನಾ ರೀತಿಯಾದ ಸಂಕಷ್ಟಗಳು ದೂರ ಆಗ್ತಕ್ಕಂಥಿರುತ್ತೆ. ಕೇವಲ ದುರ್ಗಾ ಮಂತ್ರ ನಿಮ್ಮನ್ನು ಯಶಸ್ಸು ಕಡೆಗೆ ತಗೊಂಡೋಗುತ್ತೆ, ಶುಭವನ್ನು ಮಾಡುತ್ತೆ. ಯುಗಾದಿ ನಿಮಗೆ ಶುಭವನ್ನು ಮಾಡಲಿ. ಈ ಒಂದು
ವರ್ಷ ನಿಮಗೆಲ್ಲ ಸಮಸ್ಯೆಗಳು ದೂರ ಆಗಲಿ, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಪರಮಾತ್ಮನ ಹತ್ರ ಬೇಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.